ಹಲೋ ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮಾರ್ಚ್ 13, 2026ರಂದು ಈ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿದೆ. ರೀ-ರಿಲೀಸ್ ಸಿನಿಮಾ. ಹೀಗಿರಬೇಕಾದ್ರೆ ಈ ಸಿನಿಮಾವನ್ನ ಕೇವಲ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಮಾತ್ರವಲ್ಲ, ಚಿತ್ರರಂಗದ ನಟ ನಟಿಯರು ಕೂಡ ವೀಕ್ಷಣೆ ಮಾಡಿ ಮೆಚ್ಚುಗೆಯ ಮಾತುಗಳನ್ನಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೋತಾ ಇದ್ದಾರೆ. ಈ ಪೈಕಿ ಸಂಗೀತ ಶೃಂಗೇರಿ ಕೂಡ ಒಬ್ರು. ಸಂಗೀತ ಶೃಂಗೇರಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಪರಿಯ ಬಗ್ಗೆ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಸಂಗೀತ ಶೃಂಗೇರಿಯವರು ಅಪ್ಪು ಸರ್ ಅವರ ಆಕಾಶ್ ಸಿನಿಮಾದ ಪೋಸ್ಟರ್ನ ಮುಂದೆ ನಿಂತುಕೊಂಡು ಫೋಟೋವನ್ನ ತೆಗೆಸಿಕೊಂಡಿರೋದು. ಇದು ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ತೆಗೆದಂತಹ ಫೋಟೋ. ಇನ್ನು ಸಂಗೀತ ಶೃಂಗೇರಿ ಅವರು ಸಿನಿಮಾವನ್ನ ವೀಕ್ಷಣೆ ಮಾಡಬೇಕಾದ್ರೆ ಯಾವ ರೀತಿ ಇತ್ತು, ಅವರು ಎಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು ಅಂತ ಕೇಳಿದ್ರೆ ಬಾಲ್ಕನಿಯಲ್ಲಿ ಅವರು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಹೌಸ್ಫುಲ್ ಪ್ರದರ್ಶನ, ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಸಂಗೀತ ಶೃಂಗೇರಿ ಅವರು ಈ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕಾದ್ರೆ ಯಾವ ಮಟ್ಟದಲ್ಲಿ ಕ್ರೇಜ್ ಇತ್ತು ಅಂತ. ಜೊತೆಗೆ ಸಿನಿಮಾದ ಟೈಟಲ್ ಬಂದಾಗ ಸಂಗೀತ ಶೃಂಗೇರಿ ಅವರು ಕುಣಿದು ಕುಪ್ಪಳಿಸಿದ್ದಾರೆ. ಪರದೆ ಮುಂಭಾಗದಲ್ಲಿ ಅಭಿಮಾನಿಗಳು ಕೂಡ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ, ಭರ್ಜರಿಯಾದ ಸಂಭ್ರಮಾಚರಣೆ ನಡೆಸಿದ್ದಾರೆ. ಇನ್ನು ಸಿನಿಮಾದ ಹಾಡು ಬಂದಾಗ ಸಂಗೀತ ಶೃಂಗೇರಿ ಅವರು ಯಾವ ರೀತಿ ಇದ್ರು ಇದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಚಿತ್ರಮಂದಿರದಲ್ಲಿ ಸುಮಾರು ಹತ್ರ 1000 ಸೀಟ್ಗಳಿವೆ. ಆದ್ರೆ ಚಿತ್ರಮಂದಿರದ ಒಳಗಡೆ ಇದ್ದಂತ ಪ್ರೇಕ್ಷಕರು ಎಷ್ಟು ಸೀಟಲ್ಲಿ ಎಷ್ಟು ಮಂದಿ ಕುಳಿತಿದ್ದಾರೋ ಅಷ್ಟೇ ಮಂದಿ ಪರದೆ ಮುಂಭಾಗದಲ್ಲಿ ನಿಂತಿದ್ದಾರೆ. ಜೊತೆಗೆ ಚಿತ್ರಮಂದಿರದ ಇಕ್ಕೆಲದಲ್ಲಿ ಮಧ್ಯಭಾಗದ ಎಲ್ಲಾ ಕಡೆ ಕೂಡ ನಿಂತುಕೊಂಡಿದ್ದಾರೆ. ಭರ್ಜರಿಯಿಂದ ಸ್ಟೆಪ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅಂತ. ಇನ್ನು ಈ ಹಿಂದೆ ಅಪ್ಪು ಸರ್ ಅವರು ನಮ್ಮನ್ನೆಲ್ಲ ಅಗಲಿದ ಬಳಿಕ ರಿಲೀಸ್ ಆದಂತಹ ಲಕ್ಕಿ ಮ್ಯಾನ್ ಸಿನಿಮಾ ಕೂಡ ಇದೇ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಇದೇ ಮಟ್ಟದ ಕ್ರೇಜ್ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಇತ್ತು. ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಇಡೀ ಚಿತ್ರತಂಡ ಕೂಡ ಆಗಮಿಸಿತ್ತು. ಹಾಗೆ ಇದರಲ್ಲಿ ಸಂಗೀತ ಶೃಂಗೇರಿಯವರು ಕೂಡ ಇದ್ರು. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪ್ರಸ್ತುತ ಸಂಗೀತ ಶೃಂಗೇರಿಯವರು ಆಕಾಶ್ ಸಿನಿಮಾವನ್ನ ಬಾಲ್ಕನಿಯ ಯಾವ ಸೀಟ್ನಲ್ಲಿ ಕುಳಿತುಕೊಂಡು ವೀಕ್ಷಣೆ ಮಾಡಿದ್ದಾರೋ ಅದೇ ಸೀಟಿನಲ್ಲಿ ಅಂದು ಲಕ್ಕಿ ಮ್ಯಾನ್ ಸಿನಿಮಾವನ್ನ ಕೂಡ ವೀಕ್ಷಣೆ ಮಾಡಿದ್ರು. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಇದನ್ನ ಕೂಡ ನೋಡ್ತಾ ಇದ್ದೀರಾ. ಈ ಸಿನಿಮಾದಲ್ಲಿ ಅಪ್ಪು ಸರ್ ಅವರು ದೇವರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಇನ್ನು ಬಹುಮುಖ್ಯವಾಗಿ ಈ ಸಿನಿಮಾದಲ್ಲಿ ಸಂಗೀತ ಶೃಂಗೇರಿಯವರೇ ನಾಯಕ ನಟಿ. ಹೀಗಿರಬೇಕಾದ್ರೆ ಪ್ರಸ್ತುತ ಇದೇ ಚಿತ್ರಮಂದಿರದಲ್ಲಿ ಅಪ್ಪು ಸರ್ ಅವರ ಆಕಾಶ್ ಸಿನಿಮಾ ರೀ-ರಿಲೀಸ್ ಆಗಿದೆ. ಹಾಗೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಸಂಗೀತ ಶೃಂಗೇರಿಯವರೇ ನರ್ತಕಿ ಮುಖ್ಯ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ಕಣ್ತುಂಬಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಹೊಸ ದಾಖಲೆ ನಿರ್ಮಿಸಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ.